ಧರ್ಮಸ್ಥಳದಲ್ಲಿ ವಿದ್ಯಾರ್ಥಿಗಳು ಮಹಿಳೆಯರು ನಾಪತ್ತೆ ಆಗಿದ್ದಾರೆ. ಇದರ ಜೊತೆಗೆ ಅನೇಕ ವರ್ಷಗಳ ಕಾಲ ನೂರಾರು ಹೆಣಗಳನ್ನ ನಾನು ಧರ್ಮಸ್ಥಳದಲ್ಲಿ ಹೂತಿದ್ದೇನೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿ ಧರ್ಮಸ್ಥಳದ ಈ ಪ್ರಕರಣ ವಿದ್ಯಾರ್ಥಿಗಳು ಮಹಿಳೆಯರು ನಾಪತ್ತೆ ಆಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಿದೆ. ಇದರ ಬಗ್ಗೆ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಸಿಎಂ ಹಾಗೂ ಗೃಹ ಸಚಿವರು ಎಸ್ಐಟಿ ತನಿಖೆಗೆ ಆದೇಶ ಮಾಡಿದ್ದಾರೆ. ನೂರಾರು ಹೆಣ ಅಂತ ಹೇಳ್ತಿದ್ದಾರೆ. ಇದರ ಸತ್ಯಾಂಶ ಹೊರಗಡೆ ಬರಬೇಕು. ಯಾವ ಸಾಕ್ಷಿದಾರ ಹಿನ್ನೆಲೆ ಏನು ಅಂತ ಹಿಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹೆಣಗಳನ್ನ ಹೂತು ಹಾಕಿರುವ ಸ್ಥಳಕ್ಕೆ ಹೋಗಬೇಕು, ಫಾರೆನ್ಸಿಕ್ಸ್ ತನಿಖೆ ಆಗಬೇಕು, ಇದೆಲ್ಲವನ್ನ ನೋಡಬೇಕು. ಯಾರೋ ಒಬ್ಬರ ಮೇಲೆ ಮಾಡಿದೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಸೌಜನ್ಯ ಪ್ರಕರಣ ಮಾತ್ರವಲ್ಲ, ಎಲ್ಲವನ್ನೂ ಕೂಡ ತನಿಖೆ ಮಾಡಬೇಕು. ಎಸ್ಐಟಿ ಅವರು ಎಲ್ಲವನ್ನ ಕೂಲಂಕುಷವಾಗಿ ತನಿಖೆ ಮಾಡ್ತಾರೆ. ತನಿಖೆಯ ಮೇಲೆ ಯಾರು ಒತ್ತಡ ಹೇರೋದಕ್ಕೆ ಸಾಧ್ಯ ಇಲ್ಲ. ತನಿಖೆಯಿಂದ ಯಾರು ಪ್ರಭಾವಿಗಳನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೌಜನ್ಯ ಇರಲಿ, ಬೇರೆ ಅತ್ಯಾಚಾರ ಪ್ರಕರಣಗಳೇ ಇರಲಿ, ನ್ಯಾಯ ಸಿಗುತ್ತದೆ ಅಂತ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ. ಆದ್ರೂ ಅಲ್ಲಿ ಅನೇಕ ಜನರು ಸರ್, ಧರ್ಮಸ್ಥಳದ ಪ್ರಕರಣಗಳನ್ನ ಎಸ್ಐಟಿ ರಚನೆ ಆಗಿದೆ. ತಾವು ಉಸ್ತುವಾರಿ ಸಚಿವರು ಎಷ್ಟು ದಿನದೊಳಗಡೆ ಈ ಎಸ್ಐಟಿ ತಂಡ ಕಾರ್ಯರಚನೆ ಮಾಡಕ್ಕೆ ಇದು ಕೆಲಸ ಮಾಡಕ್ಕೆ ಆದೇಶ ಮಾಡಿದ್ರಿ? ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿ, ಎಷ್ಟು ದಿವಸ ಅಂತ ಮುಖ್ಯ ಅಲ್ಲ. ಅದು ಈಗೇನು ಈ ಅನುಮಾನಾಸ್ಪದವಾದಂತ ಸಾವುಗಳು ಅಲ್ಲಿ ಕೂತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಒಂದು ಎಸ್ಐಟಿ ತನಿಖೆ ಆಗಬೇಕು ಅಂತ ಅನೇಕ ಸಂಘ ಸಂಸ್ಥೆಯರು ಮತ್ತು ಅನೇಕ ವ್ಯಕ್ತಿಗಳು ಸರ್ಕಾರದ ಒತ್ತಡವನ್ನು ಹಾಕ್ತಾ ಇದ್ರು. ನಮ್ಮ ದಕ್ಷಿಣ ಕನ್ನಡ ಪೊಲೀಸ್ ಅವರು ಇದನ್ನ ತನಿಖೆ ಮಾಡೋದಕ್ಕೆ ಅವರು ತಯಾರಾಗಿದ್ರು. ಅದರಲ್ಲಿ ಯಾವುದೇ ರೀತಿ ನನಗೆ ದಕ್ಷಿಣ ಕನ್ನಡ ಪೊಲೀಸ್ ಮೇಲೂ ಕೂಡ ಪೂರ್ತಿ ವಿಶ್ವಾಸ ಇತ್ತು. ಅವರೇ ತನಿಖೆ ಮಾಡಿ ಇದನ್ನ ಸತ್ಯಾಸತ್ಯತೆಗಳನ್ನ ಹೊರಗೆ ತರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗತ್ತೆ ಅಂತ. ಆದ್ರೂ ಅಲ್ಲಿ ಅನೇಕ ಜನರು ಮತ್ತು ಸಾರ್ವಜನಿಕವಾಗಿ ಬಹಳಷ್ಟು ಚರ್ಚೆಗಳಾಗ್ತಾ ಇರೋದ್ರಿಂದ ಎಸ್ಐಟಿನೇ ಆಗಬೇಕು ಅಂತ ಬಹಳ ಒತ್ತಡವನ್ನ ಅವ್ರು ಹಾಕ್ತಾ ಇದ್ರು. ಆ ಕಾರಣದಿಂದ ಈಗ ಮುಖ್ಯಮಂತ್ರಿಯವರು ಗೃಹ ಸಚಿವರು ಎಸ್ಐಟಿಯನ್ನು ಆದೇಶ ಮಾಡಿದ್ದಾರೆ. ಈಗ ಏನ್ ನಿಜಾಂಶ ಏನು ಧರ್ಮಸ್ಥಳ ಠಾಣೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶದಲ್ಲಿ ಏನು ಆಗಿದೆ ನಿಜಾಂಶ ಹೊರಗೆ ಬರಬೇಕು. ಯಾಕೆಂದ್ರೆ ಅವ್ರು ಹೇಳಿರುವಂತ ನೂರಾರು ಅಂತ ಹೇಳಿದ್ದಾರೆ, ನೂರಾರು ಜನ ಅಲ್ಲಿ ಕೂತಿದ್ದಾರೆ ಅಂತ. ಅದು ಏನು ವಿಷಯ, ಹೇಗೆ ಏನಾಗಿದೆ ಅಂತ ಖಂಡಿತವಾಗಿಯೂ ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ. ಅನಾಮಧೇಯ ವ್ಯಕ್ತಿ ಮುಂದೆ ಬಂದಿರುವಂತದ್ದು ಸರ್. ಅನಾಮಧೇಯ ಭೀಮಾ ಅನ್ನೋರು ಮುಂದೆ ಬಂದು ಅಲ್ಲಿ ನಾನು ಸಾಕ್ಷಿ ಆಗ್ತೀನಿ, ನಾನು ನೋಡಿದ್ದೀನಿ ಅವ್ನ ಅಂತ ಹೇಳಿದ್ದಾರೆ. ನೋಡಿ, ಈಗ ನಾವು ಯಾವ ಸಾಕ್ಷಿದಾರರ ಹಿನ್ನೆಲೆ ಏನು ಮತ್ತೆ ಆ ವಿಷಯಕ್ಕೆ ನಾವು ಹೋಗಕ್ ಆಗೋದಿಲ್ಲ. ಪೊಲೀಸ್ ಅವರು ತನಿಖೆ ಮಾಡೋರು ಇದನ್ನ ನೋಡ್ಬೇಕಾಗ್ತದೆ. ಮತ್ತು ಅಲ್ಲಿ ಏನು ಸಾಕ್ಷ್ಯಗಳೇನು ಸಿಗ್ತದೆ, ಎವಿಡೆನ್ಸ್ ಏನ್ ಸಿಗ್ತದೆ ಅಲ್ಲಿ ಹೋದಾಗ ಅದ್ರ ಮೇಲೂ ಕೂಡ ಈಗ ಹೂತಾಕಿದ್ದು ಅಂತ ಹೇಳಿದ ಮೇಲೆ ಹೂತಾಕಿರೋ ಸ್ಥಳಕ್ಕೆ ಹೋಗ್ಬೇಕು. ಅಲ್ಲಿರುವಂತ ಶವದ ಒಂದು ಏನು ಅವಶೇಷಗಳೇನಿದೆ ಅವೆಲ್ಲ ಸಿಗಬೇಕು, ಪಾರ್ಟ್ಸ್ ಎಲ್ಲ ಸಿಗಬೇಕು. ಮತ್ತು ಅದ ನಂತರ ಹೇಗೆ ಅವರು ಮರಣ ಆಯ್ತು ಅಂತ ಅದನ್ನು ಕೂಡ ಫೊರೆನ್ಸಿಕ್ ಎಲ್ಲ ತನಿಖೆಗಳಾಗಬೇಕು. ಸಾಕಷ್ಟು ಇರ್ತದೆ. ಮತ್ತು ಬೇರೆ ಬೇರೆ ಇನ್ಯಾರಾದ್ರೂ ಮುಂದೆ ಬಂದು ಅವ್ರ ಹತ್ರ ಇರುವಂತ ಮಾಹಿತಿಗಳನ್ನು ಕೂಡ ಎಸ್ಐಟಿಗೆ ಹಂಚ್ಕೋಬಹುದು. ಇದೆಲ್ಲ ನೋಡ್ಬೇಕಾಗ್ತದೆ. ಅದರಿಂದ ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಅನೇಕ ಜನ ಮನವಿ ಮಾಡಿದ್ರು ಸರ್ಕಾರಕ್ಕೆ ಎಸ್ಐಟಿ ರಚನೆ ಮಾಡಬೇಕು ಅಂತ. ಕೊನೆಗೂ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಏನ್ ನಿರೀಕ್ಷೆ ಮಾಡಬಹುದು? ಪ್ರವೀಣ್, ಈಗಾಗಲೇ ಏನು ಧರ್ಮಸ್ಥಳದ ಅಸಹಜ ಸಾವು ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈಗಾಗಲೇ ಎಸ್ಐಟಿ ತಂಡವನ್ನ ರಚನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿರ್ತಾರೆ. ಪ್ರಮುಖವಾಗಿ ಈಗಾಗಲೇ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸರು ಕೂಡ ಸಿದ್ಧವಿದ್ರು. ಅವ್ರ ಮೇಲೆ ಕೂಡ ನಂಬಿಕೆ ಇತ್ತು. ಆದ್ರೆ ಸಿಎಂ ಮತ್ತೆ ಗೃಹ ಸಚಿವರು ಒಂದಿಷ್ಟು ಮಾತುಕತೆ ನಡೆಸಿ ಎಸ್ಐಟಿ ತಂಡವನ್ನ ಈಗ ರಚನೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಕೆಲವೊಂದಿಷ್ಟು ಅನುಮಾನಾಸ್ಪದವಾಗಿರ್ತಕ್ಕಂಥ ಸಾವು ಪ್ರಕರಣಗಳು ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಸೂಕ್ತ ತನಿಖೆ ಆಗ್ಬೇಕು, ನ್ಯಾಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲೇ ನಾವು ಈ ಒಂದು ಎಸ್ಐಟಿ ತಂಡವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗ ಯಾವ ಸಾಕ್ಷಿದಾರ ಅಂತಕ್ಕಂಥ ಹಿನ್ನೆಲೆ ಅಂತಕ್ಕಂಥ ಹೋಗೋದಾಗೋದಿಲ್ಲ. ಆದ್ರೆ
ಹೂತು ಹಾಕಿರುವ ಸ್ಥಳಕ್ಕೆ ಮಾತ್ರ ಹೋಗ್ಬೇಕು, ಫಾರೆನ್ಸಿಕ್ ತನಿಖೆ ಆಗ್ಬೇಕು, ಇದೆಲ್ಲವನ್ನು ಕೂಡ ನೋಡ್ಬೇಕು ಅನ್ನುವಂತ. ಯಾಕಂತಂದ್ರೆ ಈಗ ಒಬ್ಬ ವ್ಯಕ್ತಿ ಈಗಾಗ್ಲೇ ಏನು ಆ ಒಂದು ಶವಗಳನ್ನ ಹೂತಾಕಿರ್ತಕ್ಕಂಥದ್ದನ್ನ ನಾನು ಅದನ್ನೆಲ್ಲ ಮಾಹಿತಿಯನ್ನ ಕೊಡ್ತೇನೆ, ನಾನು ಆ ಸ್ಥಳಕ್ಕೆ ಹೋಗ್ತೇನೆ ಅನ್ನುವಂಥದ್ದು, ನನಗೆ ಒಂದು ರಕ್ಷಣೆ ಕೊಡಬೇಕು, ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅನ್ನುವಂಥದ್ದು ಆ ವ್ಯಕ್ತಿ ಸ್ಟೇಟ್ಮೆಂಟ್ ಅನ್ನ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಎಷ್ಟೋ ಶವಗಳನ್ನ ಅವರು ಹೂತಾಕಿರ್ತಕ್ಕಂಥದ್ದು, ಆ ಒಂದು ಶವಗಳ ಸಂಬಂಧಪಟ್ಟಂತ ವಿಚಾರ ಅವನ್ಗೆ ಯಾರ ಆ ಶವಗಳನ್ನ ಒಂದು ಹೂತಾಕ್ಲಿಕ್ಕೆ ಹೇಳಿದ್ರು ಅನ್ನುವಂಥದ್ದು, ಎಲ್ಲಿಂದ ಬಂದು ಅನ್ನುವಂಥದ್ದು ಆ ವ್ಯಕ್ತಿಯನ್ನ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಅಥವಾ ಅಲ್ಲಿ ಫಾರೆನ್ಸಿಕ್ ಹೋಗಿ ತನಿಖೆ ಮಾಡಿದಂತ ಸಂದರ್ಭದಲ್ಲಿ, ಲ್ಯಾಬ್ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅದು ಗೊತ್ತಾಗ್ಲಿದೆ. ಹಾಗಾಗಿ ನಾವು ಯಾರ ಮೇಲೂ ಕೂಡ ಒತ್ತಡ ಇಲ್ಲ ಅಥವಾ ಯಾರ ಪ್ರಭಾವ ಕೂಡ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಕೇವಲ ಸೌಜನ್ಯ ಅವರ ಕೇಸ್ ಮಾತ್ರ ಅಲ್ಲ, ಎಲ್ಲವನ್ನು ಕೂಡ ಅಂದ್ರೆ ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂತ ಅಸಹಜ ಸಾವು ಪ್ರಕರಣಗಳಾಗಿರ್ಬೋದು ಅಥವಾ ಇತರೆ ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ಬೇರೆ ಪೊಲೀಸ್ ಠಾಣೆಗಳಲ್ಲೂ ಕೂಡ ದಾಖಲಾಗಿರ್ತಕ್ಕಂತ ಪ್ರಕರಣಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ತನಿಖೆ ಮಾಡ್ಲಿಕ್ಕೆ ಈಗ ಸರ್ಕಾರ SIT ತಂಡ ರಚನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆದ್ರೆ ಇಲ್ಲಿ ಧರ್ಮಸ್ಥಳದ ಹೆಸರನ್ನ ಅನಾವಶ್ಯಕವಾಗಿ ಬಳಸಬಾರದು ಅನ್ನುವಂಥದ್ದು ಕೂಡ ದಿನೇಶ್ ಗುಂಡೂರಾವ್ ಹೇಳಿರ್ತಕ್ಕಂಥದ್ದು. ಪ್ರವೀಣ್. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಅಂತ ಹೇಳೋದ್ರಿಂದ SIT ಆಗಿದೆ, ಅದ್ರ ಪ್ರಕಾರ ನಡೀಲಿ. ಒಳ್ಳೆಯ ಒಬ್ಬ ಅಧಿಕಾರಿ ಮೊಹಂತಿ ಅವರನ್ನ ಅದರ ನಾಯಕತ್ವ ಕೊಟ್ಟಿದ್ದೀವಿ. ಖಂಡಿತವಾಗಿಯೂ ನನಗನ್ಸುತ್ತೆ ಇದರಿಂದ ನಿಜಾಂಶ ನಮ್ಗೆ ಹೊರಗೆ ಬರ್ಬೇಕು. ಈಗ ಒಬ್ರು ಸತ್ತಿದ್ದವರು, ಇಬ್ರು ಸತ್ತಿದ್ದವರು, 100 ಸತ್ತಿದ್ದವರು, ಒಬ್ರು ಸತ್ತಿದ್ರು ಕೂಡ ಅಷ್ಟೇ ಹೀನ ಪ್ರಕರಣ. 100 ಸತ್ತಿದ್ದಂತೂ ಅದು ಒಂಥರ ವಿಚಿತ್ರವಾದಂತ ಒಂದು ಬಹುಶಃ ಇಡೀ ವಿಶ್ವ ಮಟ್ಟದಲ್ಲೇ ದೊಡ್ಡ ಒಂದು ಸುದ್ದಿ ಆಗ್ತದದು. ಅದರಿಂದ ನಮಗೆ ನ್ಯಾಯ ಸಿಗುವಂತದ್ದಾಗ್ಬೇಕು. ಯಾರು ತಪ್ಪಿತಸ್ಥರು ಅವ್ರನ್ನ ಕ್ರಮ ಆಗ್ಬೇಕು. ಸರ್, ಈಗ ಎಡಪಂಥೀಯರು ಮತ್ತು ಕಮ್ಯುನಿಸ್ಟರ ಒತ್ತಡಕ್ಕೆ ಮಣಿದೆ ಇದನ್ನ ತನಿಖೆ ಮಾಡಲಾಗ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಹಾಗೇನಿಲ್ಲ, ಅಲ್ಲಿರುವಂತವ್ರು ಬಹಳಷ್ಟು ಜನ ಸೌಜನ್ಯ ಪ್ರಕರಣದಲ್ಲಿ ಯಾರು ಅದು ಹೋರಾಟ ಮಾಡ್ತಾ ಇದ್ರು, ಯಾರದಕ್ಕೆ ಅದರಿಂದ ಯಾರಿದ್ರು ಎಲ್ಲ ಬಹುತೇಕ ಅದರಲ್ಲಿ ಅನೇಕ ಜನ ಬಿಜೆಪಿಯ ಪರ ಇರತಕ್ಕಂತ ಸಂಘಟನೆಗಳೇ ಮತ್ತು ಅವ್ರ ಜೊತೆಲಿದ್ದಂತ ಜನನೇ. ಇದು ಪಕ್ಷ ಇದೆ ಅಂತ ನೋಡುವಂತದ್ದಲ್ಲ. ಇದಕ್ಕೂ ರಾಜಕೀಯಕ್ಕೂ ಏನು ಸಂಬಂಧನೂ ಇಲ್ಲ. ರಾಜಕೀಯಕ್ಕೆ ಇದಕ್ಕೆ ಏನ್ ಸಂಬಂಧ ಇದೆ? ನಮ್ಗಂತೂ ಏನಿಲ್ಲ. ಈಗ ಅವರ ಒತ್ತಾಯದ ಮೇಲೆ SIT ಮಾಡ್ತಾ ಇದೀವಿ. SIT ನಮ್ಮ ಪೊಲೀಸ್, ದಕ್ಷಿಣ ಕನ್ನಡ ಪೊಲೀಸರು ಕೂಡ ದಕ್ಷ ಅಧಿಕಾರಿಗಳಿದೆ, ಅವರು ಕೂಡ ಮಾಡಿರೋರು. ಆದ್ರೆ ಸಾರ್ವಜನಿಕ ವಲಯದಲ್ಲಿ ಇದ್ರ ಬಗ್ಗೆ ಯಾವುದೇ ಕೂಡ ಅನುಮಾನಗಳು ಅಥವಾ ಸಂಶಯಗಳು ಇರಬಾರ್ದು ಅಂತ ಹೇಳಿ SIT ಆಗಿದೆ. ಒಂದು ಆತಂಕ ಇದೆ ಸರ್ ಆ ಭಾಗದ ಜನರು ಅಥವಾ ದೊಡ್ಡವರು ಇದನ್ನ ಹಿಂಗೆ ಮುಚ್ಚಾಕ್ತಾರೆ, SIT ಆದ್ರೂ ಕೂಡ ಪ್ರಯೋಜನ ಇರಲ್ಲ, ಸರ್ಕಾರ ನೋಡಿ ಅದೆಲ್ಲ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ಆ ತರ ಪ್ರಶ್ನೆ ಉದ್ಭವನೂ ಆಗೋದಿಲ್ಲ. ಇದು ಇವತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳಷ್ಟು ಚರ್ಚೆಗಿರುವಂತದ್ದು. ತನಿಖೆ ಯಾವ ರೀತಿ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಎಲ್ಲ ವಿಷಯ ಕೂಡ ಹೊರಗೆ ಬಂದೇ ಬರ್ತದೆ. ಮತ್ತೆ ಮುಚ್ಚಾಕುವಂತ ಪ್ರಶ್ನೆ ಬರೋದೇ ಇಲ್ಲ ಇದರಲ್ಲಿ. ಇದ್ರ ದೊಡ್ಡವರು ಚಿಕ್ಕವರು ಅಂತ ಅಲ್ಲ, ತಪ್ಪು ಮಾಡಿದಾರ ಇಲ್ವಾ ಅಷ್ಟೇ ನೋಡ್ಬೇಕು. ಧರ್ಮಕ್ಷೇತ್ರವನ್ನೇ ಗುರಿಯಾಗಿಸಿಕೊಂಡು ಕೆಲವರು ಅವರು ಕೆಲವರು ಇರ್ತಾರೆ, ಅವರವರ ವೈಯಕ್ತಿಕ ಕಾರಣಗಳು ಅಥವಾ ಅವರ ಬೇರೆ ಬೇರೆ ಉದ್ದೇಶಗಳು ಇರ್ಬೋದು. ಈಗ ಧರ್ಮಸ್ಥಳ ಒಂದು ಪವಿತ್ರವಾದಂತ ಜಾಗ ಮತ್ತು ಅಲ್ಲಿ ಮಂಜುನಾಥೇಶ್ವರ ಇರುವಂತ ಒಂದು ಸ್ಥಳ ಮತ್ತು ಅಲ್ಲಿ ಏನು ಜೈನ ಸಮುದಾಯದ ಒಂದು ಅಲ್ಲೂ ಕೂಡ ಇತಿಹಾಸ ಇರುವಂತ ಪ್ರದೇಶ. ಅದಕ್ಕೆ ಆ ಪಾವಿತ್ರತೆಗೆ ನಾವು ಕಪ್ಪು ಚುಕ್ಕಿ ತರುವಂತದಕ್ಕೂ ಕೂಡ ನಾವು ಯಾರು ಅನಾವಶ್ಯಕ ಮಾಡಕ್ ಹೋಗಬಾರ್ದು, ಅನಗತ್ಯ ಮಾಡಕ್ ಹೋಗಬಾರ್ದು. ಅನೇಕ ಭಕ್ತಾದಿಗಳಿದ್ದಾರೆ, ಅನೇಕ ಜನ ಅದ್ರ ನಂಬಿಕೆ ಇರೋರು ಇದ್ದಾರೆ. ಅದಕ್ಕೆ ಅವ್ರಿಗೆ ಚ್ಯುತಿನೂ ಆಗ್ಬಾರ್ದು. ನಮ್ಮ ಒಂದೇ ಒಂದು ಏನಂತ ಹೇಳಿದ್ರೆ ಇದ್ರಲ್ಲಿ ಏನಾಗಿದೆ ನಿಜಾಂಶ ಹೊರಗೆ ಬರ್ಬೇಕಷ್ಟೇ. ಅದರಿಂದ ಯಾರೊಬ್ರಿಗೆ ತೇಜೋವಧೆ ಮಾಡೋದು ಅಂತ ಮತ್ತೆ ಇನ್ನೊಬ್ಬರ ಒಂದು ಇದಕ್ಕೆ ಕೆಟ್ಟ ಹೆಸರು ತರುವಂತ ಉದ್ದೇಶಗಳು ಇಟ್ಕೋಬಾರ್ದು. ಏನಾಗಿದೆ ಅಲ್ಲಿ ಏನಾದ್ರೂ ಅಪರಾಧ ನಡೆದಿದೆಯಾ ಇಲ್ವಾ, ಬಲಾತ್ಕಾರ ನಡೆದಿದೆಯಾ ಇಲ್ವಾ, ಹತ್ಯೆ ನಡೆದಿದೆಯಾ ಇಲ್ವಾ, ನಡೆದಿದ್ರೆ ಅದನ್ನ ಯಾರು ಮಾಡಿದ್ದಾರೆ ಅಂತ ಅದನ್ನ ಹಿಡಿಯುವಂತ ಒಂದು ಪ್ರಯತ್ನ. ದಕ್ಷಿಣ ಕನ್ನಡ ಶಾಂತವಾಗಿದೆಯಾ ಅಂತ ಸರ್? ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಈ 3 ಹತ್ಯೆಗಳಾಯ್ತು, ಅದ ನಂತರ ಇವತ್ತು ನಾವು ಖಂಡಿತವಾಗಿಯೂ ಆ ಜಿಲ್ಲೆಯಲ್ಲಿ ಒಂದು ಸೌಹಾರ್ದವಾದ ವಾತಾವರಣ